ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. 14 ಲಕ್ಷ ಹೊಸ EPF ಮೆಂಬರ್ಶಿಪ್ ಅಂದ್ರೆ ಹೊಸ ಜಾಬ್ಗಳ ಕ್ರಿಯೇಷನ್ ಆಗಿತ್ತು. ಹೊಸ ಸ್ಟಾರ್ಟ್ಅಪ್ ಇಂಡಿಯಾದಲ್ಲಿ ಕೇವಲ 500 ಕಂಪನಿಗಳಿದ್ದು ಮೊದಲು, ಈಗ ಸಾವಿರಾರು ಕಂಪನಿಗಳು ಸ್ಟಾರ್ಟ್ಅಪ್ ಇಂಡಿಯಾದಲ್ಲಿ ಆಗಿದ್ದಾವೆ. ಈ ರೀತಿ ಸ್ಕಿಲ್ ಇಂಡಿಯಾ ಮೂಲಕ ಆಗಿರ್ಬೋದು, ಸ್ಟಾರ್ಟ್ಅಪ್ ಇಂಡಿಯಾ ಮೂಲಕ ಆಗಿರ್ಬೋದು, ಅಥವಾ ಕೇಂದ್ರ ಸರ್ಕಾರ ಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಅಥವಾ ಈ MSME ಕೊಡ್ತಿರುವಂತಹ ಉತ್ತೇಜನ, MSME ಸಂಬಂಧಿಸಿ ಈ ಬಜೆಟ್ ಅಲ್ಲಿ 10 ಲಕ್ಷ ಕೋಟಿ ದುಡ್ಡನ್ನು ಕೊಟ್ಟಿದ್ದಾರೆ. ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು, ಈ ರೀತಿ ಬೇರೆ ಬೇರೆ ರೀತಿಯಿಂದ ಕೇಂದ್ರ ಸರ್ಕಾರ ಡೈರೆಕ್ಟ್ ರಿಕ್ರೂಟ್ಮೆಂಟ್ 7,30,000 ಅಂದ್ರೆ ವರ್ಷ ಸುಮಾರು 45,000 ಹೊಸದಾಗಿ ರಿಕ್ರೂಟ್ಮೆಂಟ್ ಕೇಂದ್ರ ಸರ್ಕಾರ ಮೂಲಕ. ಅದ್ರ ಜೊತೆ ಬೇರೆ ಬೇರೆ ಸಂಸ್ಥೆಗಳ ಮೂಲಕ ಸುಮಾರು 17,90,00,000 ಹೊಸ EPF ಅಕೌಂಟ್ಗಳು ಕ್ರಿಯೇಟ್ ಆಗಿದೆ. ಅಂದ್ರೆ 17,90,00,000 ಜಾಬ್ ಕ್ರಿಯೇಷನ್ ಆಗಿದೆ. ಸೊ ಹೀಗಾಗಿ ಕೇಂದ್ರ ಸರ್ಕಾರ ತನ್ನ ಕೆಲಸ ಏನೈತಿ ಅದನ್ನ ಮಾಡ್ತಾ ಇದೆ. ಇವತ್ತು ರಾಜ್ಯ ಸರ್ಕಾರ ಐತಲ್ಲ, ತನ್ನ ಕೆಲಸ ಏನೈತಿ ಅವ್ರು ಮಾಡ್ತಾರೆ. ಅವ್ರು ಐತಲ್ಲ ಒಂದು 10% ಹೊಸದಾಗಿ ಜಾಬ್ ಕ್ರಿಯೇಷನ್ ಮಾಡಬೇಕು. KPSC ಬಗ್ಗೆ ಇಷ್ಟು ವಿವರವಾಗಿ ಸಾಧಾರಣ 2 ದಿನ ಅದ್ರ ಬಗ್ಗೆ ಚರ್ಚೆ ಆಯ್ತು. KPSC ಹಗರಣದ ಬಗ್ಗೆ ಹಿಂದೂ ಸಮಾಜದ ಸ್ವಭಾವ, ನೀವು ಅಡ್ಡಿಪಡಿಸಿದಷ್ಟು, ನೀವು ಕಿರುಕುಳ ಕೊಟ್ಟಷ್ಟು, ನೀವು ತೊಂದರೆ ಕೊಟ್ಟಷ್ಟು ಅದಕ್ಕಿಂತ ಮೀರಿ ಸೆಟೆದು ನಿಲ್ಲುವಂತ ಶಕ್ತಿ ಹಿಂದೂ ಸಮಾಜಕ್ಕಿದೆ. ನಾವಿವತ್ತು ಮನಸ್ಸು ಮಾಡಿಲ್ಲ. ಮನಸ್ಸು ಮಾಡಿದ್ರೆ ಈ ಬ್ಯಾರಿಕೇಡ್ಗಳನ್ನ ತಳ್ಳಿ ಇಲ್ಲಿ ಬಂದು ಸೇರುವಂತ ಶಕ್ತಿ ಬಾಗಲಕೋಟೆ ಹಿಂದೂ ಸಮಾಜಕ್ಕಿದೆ. ಬಾಗಲಕೋಟೆ ಹಿಂದೂ ಸಮಾಜಕ್ಕಿದೆ. ಯಾವ ಹಿಂದೂ ಸಮಾಜ? ಹುಬ್ಬಳ್ಳಿಯಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಮೈದಾನದಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಲಿಕ್ಕೆ ಮುಸ್ಲಿಂ ಸಂಘಟನೆಗಳು ಅಡ್ಡಿಯನ್ನ ಪಡಿಸಿದಾಗ ಇಡೀ ಸರ್ಕಾರ ಆ ಮೈದಾನಕ್ಕೆ ಬಂದೋಬಸ್ತನ್ನ ಮಾಡಿದಾಗ ನಮ್ಮ ಸಂಘಟನೆ ಅವತ್ತು ತೀರ್ಮಾನವನ್ನ ಮಾಡಿದ್ರು. ರಾಜ್ಯೋತ್ಸವದ ದಿವಸ ಆ ಕಿತ್ತೂರು ರಾಣಿ ಚೆನ್ನಮ್ಮ ಮೈದಾನದಲ್ಲಿ ರಾಷ್ಟ್ರಧ್ವಜ ಹಾರಿಯೇ ಹಾರುತ್ತೆ ಅಂತ ಹೇಳಿ ಅವತ್ತು ನಿಮ್ಮೆಲ್ಲ ಈ ಬ್ಯಾರಿಕೇಡ್ಗಳನ್ನ, ನಿಮ್ಮ ಈ ಪೊಲೀಸ್ ಫೋರ್ಸ್ಗಳನ್ನ, ಈ ಎಲ್ಲ ಶಕ್ತಿಗಳನ್ನ ಮೀರಿ ಹೇಳಿದ ಹೊತ್ತಿನಲ್ಲಿ ಅದೇ ಮೈದಾನದಲ್ಲಿ ರಾಷ್ಟ್ರಧ್ವಜವನ್ನ ಹಾರಿಸಿ ರಾಷ್ಟ್ರ ಪ್ರೇಮವನ್ನ ಮೆರೆದಂತಹ ಒಂದು ಗಂಡುಗಲಿ ಸಮಾಜ ಈ ಹಿಂದೂ ಸಮಾಜ. ಗಂಡುಗಲಿ ಸಮಾಜ ಹಿಂದೂ ಸಮಾಜ ರಾಜಕಾರಣ ಮಾಡ್ತಾ ಇದ್ದಾರೆ. ಹಂಗಾಗಿ ಇವ್ರಿಗೆ ಏನ ಹೇಳಿದ್ರು ಬುದ್ಧಿ ಅಂತೂ ಬರೋದಿಲ್ಲ. ಕಾಂಗ್ರೆಸ್ನವ್ರಿಗೆ ಅವ್ರಿಗೆ ಬುದ್ಧಿ ಕಲಿಸ್ಬೇಕು. ಆ ಬುದ್ಧಿ ಕಲಿಸುವಂಥ ಕೆಲಸ ನೀವು ಮಾಡ್ರಿ. ಬಾಗಲಕೋಟೆದವರು ಗಟ್ಟಿ ಜನ ಅಂದಿರಿ, ನಿಮ್ಗೆಲ್ಲರಿಗೂ ಗೊತ್ತಿದ್ದೈತಿ. ಮಾಡ್ರಿ. ದೊಡ್ಡ ಪ್ರಮಾಣದ ಹೋಳಿ ಹಬ್ಬ ಇಲ್ಲಿ ಮಾಡ್ರಿ. ಅವನನ್ನು ಯಾರು ಏನು ಮಾಡ್ತಾರೆ ನಾವು ನೋಡೋಣ. ಪೊಲೀಸರನ್ನ ಕೇಳಿ ಆ ಪರ್ಮಿಷನ್ ಅದನ್ನ ಕೇಳಿ ಅದನ್ನ ಮಾಡ್ಬೇಕು. ನಮ್ಮ ಸಮಾಜದ ಪ್ರಕಾರ ನಾವು ಎಲ್ಲಿ ಹಬ್ಬ ಮಾಡ್ಬೇಕು ಅಲ್ಲಿ ಹಬ್ಬ ಮಾಡೋಣ, ಎಲ್ಲಿ ಆಚರಣೆ ಮಾಡೋಣ ಅದನ್ನ ಆಚರಣೆ ಮಾಡ್ರಿ. ಈ ಸರ್ಕಾರಕ್ಕೆ ನೀವು ಭಾಳ ಕೇಳ್ಕೊಂತ ಕುಂತ್ರಂದ್ರೆ ಅವ್ರ ತಲೆ ಮೇಲೆ ಹತ್ತಿ ಕೊಡ್ತಾರ. ನಾವು ಗಟ್ಟಿದ್ದೀವಿ ಅಂತಂದ್ರೆ ಇವ್ರು ಬರೋಬ್ಬರಿ ಡೊಗ್ಗಿ ನಡೀತಾರ. ಹಾಗಾಗಿ ಹಿಂದೂ ಸಮಾಜದ ಶಕ್ತಿ ಏನೈತಂತೆ ತೋರಿಸುವಂತ ಈ ಸಂದರ್ಭ ಬಂದೈತಿ. ಆ ಶಕ್ತಿಯನ್ನು ನಾವು ತೋರಿಸೋಣ ಅಂತ ಹೇಳಿ ನನ್ನ 4 ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಒಂದು ಆರೋಗ್ಯ ಇಲಾಖೆ ಒಂದು ಪ್ರೋಗ್ರಾಮ್ದಲ್ಲಿ ಆ ಪ್ರೋಗ್ರಾಮ್ ಇನ್ವಿಟೇಷನ್ ಪೂರ್ತಿ ಉರ್ದುದಾಗ ಮಾಡಾರ. ಇವ್ರಿಗೆ ನಾಚಿಕೆ ಬರ್ಬೇಕು ಸಿದ್ದರಾಮಯ್ಯನವ್ರಿಗೆ, ಇವ್ರ ಮಂತ್ರಿಮಂಡಲದವ್ರಿಗೆ. ಯಾರಿಂದ ಇವ್ರು ಬಂದಾರ, ಯಾರಿಂದ ಇವ್ರು ಅಲ್ಲಿ ಕುಂತಿದಾರ? ಹೆಸರೈತಿ, ಒಂದ್ ಕಡೆ ಸಿದ್ಧ ಅಂತ ಹೆಸರೈತಿ, ಇನ್ನೊಂದ್ ಕಡೆ ರಾಮನ್ ಹೆಸರೈತಿ. ಆದ್ರೆ ಇವ್ರು ಮಾಡ್ತಿರುವಂತ ಕೆಲಸ ಏನು? ಅದಕ್ಕೆ ಎಲ್ಲಾರು ಈ ಟೈಪ್ ಏನ್ ಹೇಳ್ತಾರಲ್ಲ ಆ ಟೈಪ್ ಹೆಸರು ಹೇಳ್ತಾ ಇದಾರ. ಅವ್ರು ಅದಕ್ಕೆ ಈ ರೀತಿಯ ಕೆಲಸ ಮಾಡ್ಕೊಂತ ಹೋದ್ರೆ, ಈ ರೀತಿಯ ಮುಸ್ಲಿಮರ ಓಲೈಕೆ ಮಾಡ್ಕೊಂತ ಹೋದ್ರೆ ಸಮಾಜದಲ್ಲಿ ಸ್ವಾಸ್ಥ್ಯ ಉಳಿದಿಲ್ಲ. ಬಾಗಲಕೋಟೆ ವಾತಾವರಣ ಪೂರ್ತಿ ಶಾಂತವಾಗಿದೆ.
ಹತ್ತೊಂಬತ್ತನೇ ತಾರೀಕು ಏನು ಇನ್ಸಿಡೆಂಟ್ ಆಯಿತು ಅದರ ವಿಚಾರವಾಗಿ ನಾವು ಈಗಾಗಲೇ ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ಅದು ನಂತರ 2 ಸಣ್ಣ ಪುಟ್ಟ ಇನ್ಸಿಡೆಂಟ್ ಆಯಿತು ಅದರ ವಿಚಾರವಾಗಿ ಕೂಡ ನಾವು ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ಕಳೆದ 5 ದಿನದಿಂದ ನಮ್ಮದು ಎಲ್ಲ ವಾತಾವರಣ ಶಾಂತಿ ಇದೆ, ಯಾವುದೂ ಇನ್ಸಿಡೆಂಟ್ ಆಗಿಲ್ಲ. ಇವತ್ತು ಕೂಡ ಎಲ್ಲ ರೀತಿ ಪೀಸ್ಫುಲ್ ಇದೆ. ನಾವು ಎಲ್ಲ ರೀತಿ ಬಂದೋಬಸ್ತ್ ಮಾಡಿದ್ದೀವಿ. ನಮ್ಮ ಪೊಲೀಸ್ ಅವರು ಇದ್ದಾರೆ. ಪಬ್ಲಿಕ್ ಸ್ಕೂಲ್ಸ್, ಶಾಪ್ಸ್, ಕಾಲೇಜಸ್, ಅಂಗಡಿ ಎಲ್ಲ ಓಪನ್ ಇದೆ. ಎಲ್ಲ ಸಾಮಾನ್ಯ ರೀತಿ ನಡೀತಾ ಇದೆ. ಕೆಲವು ಆರ್ಗನೈಸರ್ಸ್ ಕಡೆಯಿಂದ, ಸಂಘಟನೆ ಕಡೆಯಿಂದ ಕಾಲ್ ಇತ್ತು ನಾವು ಓಲ್ಡ್ ಬಾಗಲಕೋಟೆಯಲ್ಲಿ ಇಲ್ಲಿ ನಾವು 163 ಇಂಪ್ಲಿಮೆಂಟ್ ಮಾಡಿದ್ದೀವಿ, ಅಲ್ಲಿ ಪ್ರತಿಭಟನೆ ಮಾಡ್ತೀವಿ. ಅವರು ಕೂಡ ನಮ್ಮ ಜೊತೆ ಕಾಪ್ರೇಟ್ ಮಾಡಿ ಅಲ್ಲಿ ಪ್ರತಿಭಟನೆ ಕ್ಯಾನ್ಸಲ್ ಮಾಡಿ ಇಲ್ಲಿ DC ಆಫೀಸಲ್ಲಿ ನಾವು ನಗರಲ್ಲಿ ಅವರು ಇಲ್ಲಿಗೆ ಕರೆ ಕೊಟ್ಟಿದ್ದಾರೆ. ನಮಗೆ ಅವರು ಲೆಟರ್ ಕೊಟ್ಟು ನಾವು ರೈಟಿಂಗಲ್ಲಿ ಯಥಾವಿಧವಾಗಿ ಅವರಿಗೆ ಪರ್ಮಿಷನ್ ಕೊಟ್ಟಿದ್ದೀವಿ. ಅವರು ಇವತ್ತು ಬೆಳಿಗ್ಗೆ 10 ಗಂಟೆ, ಸುಮಾರು 10 ಗಂಟೆ 10:30 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ ತನಕ ಈ ಸ್ಥಳದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ಪಬ್ಲಿಕ್ ಮೂವ್ಮೆಂಟ್ ಸ್ಮೂತ್ ಆಗಿ ಇದೆ. ಸ್ಕೂಲ್ಸ್, ಕಾಲೇಜಸ್ ಮತ್ತೊಮ್ಮೆ ಸರಿ ರಿಪೀಟ್ ಮಾಡ್ತಾ ಇದ್ದೀವಿ, ಯಾರಿಗೇನೂ ತೊಂದರೆ ಇಲ್ಲ. ಆದರೆ ನಾವು ಪ್ರಿಕಾಷನ್ ಬೇಸಿಸ್ ಮೇಲೆ ಎಲ್ಲ ಕಡೆ ಬಂದೋಬಸ್ತ್ ಮಾಡಿದ್ದೀವಿ, ಇಡೀ ಡಿಸ್ಟ್ರಿಕ್ಟ್ ಮಾಡಿದ್ದೀವಿ. ಇದೇ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ನಾವು ನಿಗಾ ವಹಿಸಿದ್ದೀವಿ. ಸೋಷಿಯಲ್ ಮೀಡಿಯಾದಲ್ಲಿ ಯಾವುದು ಏನಾದರೂ ಪ್ರೊವೊಕೇಟಿವ್ ಕಂಟೆಂಟ್ ಇಲ್ಲಿ ಅನ್ರೆಸ್ಟ್ ಕ್ರಿಯೇಟ್ ಮಾಡೋಕ್ಕೆ ಈ ಥರ ಮಾಡಿದ್ರು ಇರಲಿ, ಈಗಾಗಲೇ ನಾವು ಅವ್ರ ಮೇಲೆ ಕೇಸ್ ಮಾಡಿದ್ದೀವಿ. ಇನ್ನು ಮುಂದೆ ಕೂಡ ನಾವು ವಾಚ್ ಇಡ್ತಾ ಇದ್ದೀವಿ. ನಾವು ಎಲ್ಲ ಕಮ್ಯುನಿಟಿ ಲೀಡರ್ಸ್ ಜೊತೆ ಟಚಲ್ಲಿ ಇದ್ದೀವಿ. ಎಲ್ಲರೂ ನಮಗೆ ತುಂಬ ಕಾಪ್ರೇಟ್ ಮಾಡ್ತಾ ಇದ್ದಾರೆ. ನಾನು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಕಡೆಯಿಂದ, ನಮ್ಮ ಡಿಪಾರ್ಟ್ಮೆಂಟ್ ಕಡೆಯಿಂದ ಬಾಗಲಕೋಟೆಯಲ್ಲಿ ಇದೇ ರೀತಿ ಏನು ಶಾಂತಿ ಬಂದಿದೆ, ಇದೇ ರೀತಿ ಮುಂದಿನ ದಿವಸ ಅಲ್ಲಿ ಇರಬೇಕು. ನಮ್ಮ ಬಾಗಲಕೋಟೆ ಜನರಿಗೋಸ್ಕರ, ಮಕ್ಕಳಿಗೋಸ್ಕರ, ಸ್ಟೂಡೆಂಟ್ಸ್ಗೋಸ್ಕರ. ಅವ್ರದ್ದು 28ಕ್ಕೆ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ. ಅದಕ್ಕೆ ತಮ್ಮೆಲ್ಲರಿಗೆ ಅಪೀಲ್ ಮಾಡ್ತಾ ಇದ್ದೀನಿ. ಯಾವ ರೀತಿ ನಮಗೆ 4-5 ದಿವಸ ಸಹಕರಿಸಿದ್ದೀರಾ, ಇನ್ನು ಮುಂದೆ ಕೂಡ ಅದೇ ರೀತಿ ತಾವು ಸಹಕರಿಸಿದರೆ ನಮಗೆ ತುಂಬ ಅನುಕೂಲ ಆಗುತ್ತೆ ಮತ್ತು ಶಾಂತಿ ಸುವ್ಯವಸ್ಥೆ ಮೇಂಟೈನ್ ಇರುತ್ತೆ ನಮ್ಮಲ್ಲಿ. ಇದನ್ನು ಎಲ್ಲ ಡಿಸ್ಟ್ರಿಕ್ಟ್ ವೈಡ್ ಹೇಳ್ತಾ ಇದ್ದೀನಿ. ನಾವು ಎಲ್ಲ ಕಡೆ ಭದ್ರತೆ ಮಾಡಿದ್ದೀವಿ ಪ್ರಿಕಾಷನರಿ ಬೇಸಿಸ್ ಮೇಲೆ. ಈಗಾಗಲೇ ನಾನು ನಂಬರ್ಸ್ ಕೊಟ್ಟಿದ್ದೀನಿ. ನಾವು ಸಾಕಷ್ಟು ಜನ ಇದ್ದೀವಿ. ನನಗೆ ಸೇರಿ ನನಗೆ 2 SPs ಇದ್ದೀವಿ, 3 ಅಡಿಷನಲ್ SPs ಇದ್ದಾರೆ. ನಮ್ಮಲ್ಲಿ DYSPs ಬಂದಿದ್ದಾರೆ, 10 DYSPs ಬಂದಿದ್ದಾರೆ ಸುಮಾರು. ಎಲ್ಲರೂ ಇದ್ದೀವಿ. ಎಲ್ಲ ಚೆಕ್ ಪೋಸ್ಟಲ್ಲಿ ಅವರು ತಮ್ಮ ಡ್ಯೂಟಿ ಮಾಡ್ತಾ ಇದ್ದಾರೆ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ಸತ್ಯದ ಕೈಗನ್ನಡಿ ವಂದನೆಗಳು.